ಎಕ್ಸ್ಕ್ಯೂಸ್ ಮೀ. ಈ ವರದಿಯಲ್ಲಿ ಎಷ್ಟು ಗಂಭೀರವಾಗಿ ಕಾಣಿಸ್ತಾ ಇದೆಯಾ ಕಣೋ. ಈ ಯೂನಿಫಾರ್ಮ್ ಅಲ್ಲಿ ನಾನು ನಿನ್ನನ್ನು ನೋಡೋದು ಇದೇ ಮೊದಲನೇ ಸಲ. ಇದೇ ಕೊನೆಯಾಗಿರ್ಲಿ ಸುಭಾಷ್, ಅರ್ಥ ಆಯ್ತಾ? ಯಾವ ತಪ್ಪು ಮಾಡದೆ ಇರೋ ನನ್ನ ಕೈಯಲ್ಲಿ ಈ ಕಾಕಿ ಬಟ್ಟೆ ಸ್ಟಾರ್ ಚುಚ್ಚಿ ರಕ್ತ ಬಂದಿದೆ. ಈ ಬಟ್ಟೆ ನಾನು ಕೊಟ್ಟಿದ್ದ ಬೆಲೆಗೆ ಯಾವ ನೆಲೆ ಸಿಕ್ತು ಅಂತ ನನ್ನನ್ನು ನೋಡಿ ತಿಳ್ಕೋ. ನೀನು ನನಗೋಸ್ಕರ ನ್ಯಾಯ ದೇವತೆ ಬಾಗಿಲು ಎಷ್ಟು ಸಲ ತಟ್ಟಿದ್ರು ಅವಳು ಬಾಗಿಲು ತೆಗೆಯಲ್ಲ, ಯಾಕೆಂದ್ರೆ ಅವಳು ಲಂಚ ತಗೊಂಡಿದ್ದಾಳೆ. ಕಾನೂನು ಒಂದು ಕತ್ತಲೆ ಕೋಣೆ. ಈ ಸಮಾಜದಲ್ಲಿ ಅಧಿಕಾರ ಅಂತಸ್ತಿರೋ ಧನಪಿಶಾಚಿಗಳ ಕೈಯಲ್ಲಿ ಈ ಕಾನೂನು ಮಾನಭಂಗ ಮಾಡಿಸ್ಕೊಂಡು ಬೆತ್ತಲೆಯಾಗಿ ನಿಂತಿದೆ. ಸುಭಾಷ್, ನಾನು ನ್ಯಾಯಕ್ಕೋಸ್ಕರ ಹೋರಾಡಿದೆ, ಆದ್ರೆ ಈ ಚಂಡಾಲರು ಅನ್ಯಾಯವಾಗಿ ನನ್ನ ಬಾಳನ್ನೇ ತಮಟೆ ತರ ತಟ್ಟು ಬಿಟ್ಟಿದ್ದಾರೆ ಕಣೋ. ಅನ್ಯಾಯ ಮಾಡಿಬಿಟ್ರು. ನನಗಿಷ್ಟೆಲ್ಲ ಆದ್ಮೇಲೂ ನಿನಗೆ ಈ ವರದಿ ಇನ್ನೂ ಬೇಕಾಗಿದ್ಯಾ? ಆಲೋಚನೆ ಮಾಡು. ಈ ಕಾಕಿ ಬಟ್ಟೆ, ಅಧಿಕಾರ, ಪೊಲೀಸ್ ಅನ್ನೋ ಪದವಿ ನಿನಗ್ ಬೇಕಾಗಿಲ್ಲ. ಆದ್ರೆ ನನಗ್ ಬೇಕಾಗಿರೋದು ಆ ಹಳೆ ತಮ್ಮ ಸುಭಾಷ್. ಏನಂತಿದೆ? ಮುಟ್ಟಿದ್ರೆ ತಟ್ಟು ಬಿಡ್ತೀನಿ. ತಟ್ಟೋ, ಈಗ ತಟ್ಟು. ಕೆಟ್ಟೋಗಿರೋ ಈ ಸಮಾಜನ ಮೆಟ್ಟಿ ನಿಂತು ತಟ್ಟೋ. ನೀನು ಹೊರಗುಟ್ಟಿದ್ದವಳು ಬಾಳನ್ನೇ ತಟ್ಟು ಬಿಟ್ಟಿದ್ದಾರೆ ಕಣೋ. ನನ್ನ ಬಾಳನ್ನೇ ತಟ್ಟು ಬಿಟ್ಟಿದ್ದಾರೆ. ಈ ಚಂಡಾಲರು ಬಾಳ್ದೆ ಇರೋ ಹಾಗೆ ತಟ್ಟು. ಒಬ್ಬ ತಮ್ಮನಾಗಿ ಖಂಡಿತ ನೀನು ಇದನ್ನ ಮಾಡ್ತೀಯ ಅನ್ನೋ ನಂಬಿಕೆ ನನಗಿದೆ ಸುಭಾಷ್. ನಂಬಿಕೆ ನನಗಿದೆ ಕಣೋ, ನಂಬಿಕೆ ನನಗಿದೆ.